ಹಲೋ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. SISಗೆ ಸ್ವಾಗತ. ಈ ವಿಡಿಯೋದಲ್ಲಿ KS PDO BAO ಪ್ರಿಲಿಮ್ಸ್ ಪರೀಕ್ಷೆಗಳಿಗೆ ಬೇಕಾದಂತಹ ಮಾದರಿ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ. ಹಿಂದಿನ ಪ್ರಶ್ನೆ: ಸಾರ್ವತ್ರಿಕ ಚುನಾವಣೆಯಲ್ಲಿ ಚುನಾಯಿತರಾದ ಜಿಲ್ಲಾ ಪಂಚಾಯಿತಿ ಸದಸ್ಯರ ಹುದ್ದೆಯ ಅವಧಿ ಕೆಳಕಂಡಂತಿದೆ. 6 ವರ್ಷ, 3 ವರ್ಷ, 1 ವರ್ಷ, 5 ವರ್ಷ. ಈ ಪ್ರಶ್ನೆಯಲ್ಲಿ ನಾವು ಸಾರ್ವತ್ರಿಕ ಚುನಾವಣೆಯಲ್ಲಿ ಚುನಾಯಿತರಾದಂತಹ ಜಿಲ್ಲಾ ಪಂಚಾಯತ್ ಸದಸ್ಯರ ಅವಧಿ ಅಥವಾ ಕಾಲ ಅವಧಿ ಎಷ್ಟು ಎಂದು ನಾವು ನೋಡಬೇಕಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4, 5 ವರ್ಷಗಳು. ಜಿಲ್ಲಾ ಪಂಚಾಯಿತಿಯ ಸದಸ್ಯರ ಅವಧಿಯು 5 ವರ್ಷಗಳದ್ದಾಗಿರುತ್ತದೆ. ಮುಂದಿನ ಪ್ರಶ್ನೆ: ಸಾರ್ವತ್ರಿಕ ಚುನಾವಣೆಯಲ್ಲಿ ಚುನಾಯಿತರಾದ ಜಿಲ್ಲಾ ಪಂಚಾಯಿತಿ ಸದಸ್ಯರ ಅಧಿಕಾರಾವಧಿ ಕೆಳಕಂಡ ದಿನಾಂಕದಂದು ಆರಂಭವಾಗುತ್ತದೆ. ಅಂದರೆ ಅವರಿಗೆ ಚುನಾವಣೆಯಲ್ಲಿ ಗೆದ್ದ ನಂತರ ಅವರ ಅಧಿಕಾರದ ಅವಧಿ ಯಾವಾಗ ಆರಂಭವಾಗುತ್ತದೆ ಎಂಬುದನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕಾಗಿದೆ. ಮೊದಲನೆಯ ಆಯ್ಕೆ: ಜಿಲ್ಲಾ ಪಂಚಾಯಿತಿ ಸಭೆಗೆ ಗೊತ್ತು ಮಾಡಿದ ಮೊದಲ ದಿನಾಂಕದಿಂದ, ಅಭ್ಯರ್ಥಿಗಳ ಹೆಸರುಗಳನ್ನು ಪ್ರಕಟಿಸಿದ ಮೊದಲ ದಿನದಿಂದ, ಚುನಾವಣಾ ಫಲಿತಾಂಶ ಬಂದ ಮೊದಲ ದಿನದಿಂದ, ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದ ದಿನಾಂಕದಿಂದ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1, ಜಿಲ್ಲಾ ಪಂಚಾಯಿತಿ ಸಭೆಗೆ ಗೊತ್ತು ಮಾಡಿದ ಮೊದಲ ದಿನಾಂಕದಿಂದ ಆ ಜಿಲ್ಲಾ ಪಂಚಾಯಿತಿಗೆ ಆಯ್ಕೆಯಾದ ಸದಸ್ಯನ ಅಧಿಕಾರದ ಅವಧಿ ಆರಂಭವಾಗುತ್ತದೆ. ಮುಂದಿನ ಪ್ರಶ್ನೆ: ಆಕಸ್ಮಿಕ ಖಾಲಿಯಾದ ಸ್ಥಾನಗಳಿಗೆ ತುಂಬಲು ಚುನಾಯಿತರಾದ ಸದಸ್ಯರ ಹುದ್ದೆ ಅವಧಿಯು ಈ ದಿನಾಂಕದಂದು ಪ್ರಾರಂಭವಾಗುತ್ತದೆ. ಆಯ್ಕೆ: ಸದಸ್ಯರ ಹೆಸರು ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಆರಂಭ, ಚುನಾವಣಾ ಫಲಿತಾಂಶ ಬಂದ ಮೊದಲ ದಿನದಿಂದ, ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದ ದಿನಾಂಕದಿಂದ, ಜಿಲ್ಲಾ ಪಂಚಾಯಿತಿ ಸಭೆಗೆ ನಿರ್ದಿಷ್ಟಪಡಿಸಿದ ದಿನಾಂಕದಿಂದ. ಅಂದರೆ ಒಬ್ಬ ವ್ಯಕ್ತಿ ಆಕಸ್ಮಿಕವಾಗಿ ಖಾಲಿಯಾಗಿ ಆ ಸ್ಥಾನಗಳಿಗೆ ಮತ್ತೊಬ್ಬ ಅಭ್ಯರ್ಥಿಯು ಅಥವಾ ಸದಸ್ಯರು ಆಯ್ಕೆಯಾಗುವ ಸಂದರ್ಭದಲ್ಲಿ ಅವರ ಅವಧಿ ಯಾವಾಗಿನಿಂದ ಪ್ರಾರಂಭವಾಗುತ್ತದೆ ಎಂಬುದನ್ನು ಇಲ್ಲಿ ಪ್ರಶ್ನೆಯಾಗಿ ಕೇಳಲಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1, ಸದಸ್ಯರ ಹೆಸರು ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಆತನ ಸದಸ್ಯತ್ವದ ಅವಧಿ ಆರಂಭವಾಗುತ್ತದೆ. ಪ್ರಕರಣ 174 ಏನನ್ನು ತಿಳಿಸುತ್ತದೆ ಅಂದರೆ ಪಂಚಾಯಿತಿಯಲ್ಲಿರುವಂತಹ ಕಾಯ್ದೆಯಲ್ಲಿರುವ ಪ್ರಕರಣ 174 ಏನನ್ನು ತಿಳಿಸುತ್ತದೆ. ಆಯ್ಕೆ: ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರ ರಾಜೀನಾಮೆ ಬಗ್ಗೆ, ಜಿಲ್ಲಾ ಪಂಚಾಯಿತಿ ಸದಸ್ಯರ ರಾಜೀನಾಮೆ ಬಗ್ಗೆ, ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರ ರಾಜೀನಾಮೆ ಬಗ್ಗೆ, ಜಿಲ್ಲಾ ಪಂಚಾಯಿತಿ ಕಾರ್ಯದರ್ಶಿಯ ರಾಜೀನಾಮೆ ಬಗ್ಗೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಿಲ್ಲಾ ಪಂಚಾಯಿತಿ ಸದಸ್ಯರ ರಾಜೀನಾಮೆಯ ಬಗ್ಗೆ ಪಂಚಾಯಿತಿ ಕಾಯ್ದೆಯ ಪ್ರಕರಣ 174 ವಿವರಣೆಯನ್ನು ನೀಡುತ್ತದೆ. ಮುಂದಿನ ಪ್ರಶ್ನೆ: ಜಿಲ್ಲಾ ಪಂಚಾಯಿತಿ ಸದಸ್ಯನು ತನ್ನ ಸದಸ್ಯತ್ವಕ್ಕೆ ಸಹಿ ಮಾಡಿದ ಲಿಖಿತ ರಾಜೀನಾಮೆ ಪತ್ರವನ್ನು ಕೆಳಗಿನ ಯಾರಿಗೆ ಕೊಡಬಹುದು? ಆಯ್ಕೆ: ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರಿಗೆ, ಅಸಿಸ್ಟೆಂಟ್ ಕಮಿಷನರಿಗೆ, ಸರ್ಕಾರಕ್ಕೆ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಗೆ. ಒಬ್ಬ ಜಿಲ್ಲಾ ಪಂಚಾಯಿತಿ ಸದಸ್ಯನು ತನ್ನ ಸದಸ್ಯತ್ವಕ್ಕೆ ಸಹಿ ಮಾಡಿದ ರಾಜೀನಾಮೆ ಪತ್ರವನ್ನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಗೆ ಕೊಡಬಹುದಾಗಿದೆ. ಅದೇ ಕಾನೂನು ಇರುವುದು ಕೂಡ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಗೆ ಒಬ್ಬ ಸದಸ್ಯನು ತನ್ನ ರಾಜೀನಾಮೆ ಪತ್ರವನ್ನು ನೀಡಬೇಕಾಗಿರುತ್ತದೆ. ಮುಂದಿನ ಪ್ರಶ್ನೆ: ಜಿಲ್ಲಾ ಪಂಚಾಯಿತಿ ಸದಸ್ಯನು ತನ್ನ ಸಹಿತ ರಾಜೀನಾಮೆ ನೀಡಿದ ಪತ್ರವನ್ನು ಎಷ್ಟು ದಿನಗಳೊಳಗಾಗಿ ಅಧ್ಯಕ್ಷರು ಹಿಂಪಡೆಯದಿದ್ದರೆ ಸದಸ್ಯನ ಸ್ಥಾನ ತೆರವಾಗುತ್ತದೆ? ಅಂದರೆ ಆತನು ನೀಡಿದ ರಾಜೀನಾಮೆ ಪತ್ರವನ್ನು ಅಧ್ಯಕ್ಷರು ಹಿಂಪಡೆಯದ ಅಥವಾ ಯಾವುದೇ ರೀತಿಯಾದಂತಹ ವಿರೋಧವನ್ನು ವ್ಯಕ್ತಪಡಿಸದೇ ಇದ್ದಲ್ಲಿ ಅದು ಎಷ್ಟು ದಿನಗಳ ಒಳಗಾಗಿ ಅದು ಅಕ್ಸೆಪ್ಟ್ ಆಗುತ್ತದೆ ಅಥವಾ ಒಪ್ಪಿತವಾಗುತ್ತದೆ ಎಂಬುದು ನೋಡುವುದಾದರೆ ಆಯ್ಕೆಗಳು 10 ದಿನ, 15 ದಿನ, 20 ದಿನ ಮತ್ತು 30 ದಿನ ಇದೆ. ಅದಕ್ಕೆ ಸರಿಯಾದ ಉತ್ತರ 15 ದಿನಗಳಾಗಿರುತ್ತವೆ. ಸದಸ್ಯರ ರಾಜೀನಾಮೆಯನ್ನು ಅಧ್ಯಕ್ಷನು ಕೆಳಗಿನ ಯಾವ ಸಭೆಯಲ್ಲಿ ಮಂಡಿಸುವಂತೆ ಮಾಡತಕ್ಕದ್ದು?
ಸ್ಥಾಯಿ ಸಮಿತಿ ಸಭೆ, ಜಿಲ್ಲಾ ಪಂಚಾಯಿತಿ ಸಭೆ, ಗ್ರಾಮ ಪಂಚಾಯಿತಿ ಸಭೆ, ತಾಲೂಕು ಪಂಚಾಯಿತಿ ಸಭೆ. ಇಲ್ಲಿ ನಾವು ಜಿಲ್ಲಾ ಪಂಚಾಯಿತಿ ಬಗ್ಗೆ ನಾವು ಪ್ರಶ್ನೆಗಳು ನೋಡುತ್ತಿರುವುದರಿಂದ ಇಲ್ಲಿ ನಾವು ಪ್ರತಿಯೊಬ್ಬ ಆಯಾ ಸಂಸ್ಥೆಯ ಅಥವಾ ಆಯಾ ಪಂಚಾಯಿತಿಯ ಸಭೆಯಲ್ಲಿ ಆಯಾ ಸದಸ್ಯರ ರಾಜೀನಾಮೆ ಪತ್ರವನ್ನು ಮಂಡಿಸಬೇಕಾಗಿರುತ್ತದೆ. ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನ ರಾಜೀನಾಮೆ ಪತ್ರವನ್ನು, ತಾಲೂಕು ಪಂಚಾಯಿತಿಯಲ್ಲಿ ತಾಲೂಕು ಪಂಚಾಯಿತಿಯ ಸದಸ್ಯರ ರಾಜೀನಾಮೆ ಪತ್ರವನ್ನು, ಜಿಲ್ಲಾ ಪಂಚಾಯಿತಿಯಲ್ಲಿ ಜಿಲ್ಲಾ ಪಂಚಾಯಿತಿ ರಾಜೀನಾಮೆ ಪತ್ರವನ್ನು ಮಂಡಿಸಬೇಕಾಗಿರುತ್ತದೆ. ಇಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರ ರಾಜೀನಾಮೆಯನ್ನು ಕೇಳಿರುವುದರಿಂದ ಜಿಲ್ಲಾ ಪಂಚಾಯಿತಿ ಸಭೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2, ಜಿಲ್ಲಾ ಪಂಚಾಯಿತಿ ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರ ರಾಜೀನಾಮೆ ಪತ್ರವನ್ನು ಮಂಡಿಸಬೇಕಾಗಿರುತ್ತದೆ. ಕೆಳಗಿನ ಜಲಪಾತಗಳು ಮತ್ತು ಅವುಗಳು ರಾಜ್ಯಗಳನ್ನು ಹೊಂದಿಸಿ ಬರೆಯಿರಿ. ಇಲ್ಲಿ ಪಟ್ಟಿ 1ರಲ್ಲಿ ಜಲಪಾತಗಳ ಪಟ್ಟಿಯನ್ನು ನೀಡಲಾಗಿದ್ದು, ಪಟ್ಟಿ 2ರಲ್ಲಿ ಅದು ಯಾವ ರಾಜ್ಯದಲ್ಲಿ ಬರುತ್ತದೆ ಎಂಬುದರ ಬಗ್ಗೆ ನೀಡಲಾಗಿದೆ. ಇದಕ್ಕೆ ಸರಿಯಾದ ಹೊಂದಾಣಿಕೆಯನ್ನು ನಾವು ಮಾಡಬೇಕಾಗಿದೆ. ನೌಕಲಿಕೈ ಜಲಪಾತ ಮೇಘಾಲಯದಲ್ಲಿ, ಬಹ್ರೇಹಿನಿ ಜಲಪಾತ ಒಡಿಶಾದಲ್ಲಿ, ಕುಂಚಿಕಲ್ ಜಲಪಾತ ಮಧ್ಯಪ್ರದೇಶದಲ್ಲಿ, ಚಾಚೈ ಜಲಪಾತ ಕರ್ನಾಟಕದಲ್ಲಿ ಬರುತ್ತದೆ ಎಂದು ನೀಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ 1, 2, 4, 3. ನೌಕಲಿಕೈ ಜಲಪಾತವು ಮೇಘಾಲಯದಲ್ಲಿ, ಬರೇಹಿಪಾನಿ ಜಲಪಾತ ಒಡಿಶಾದಲ್ಲಿ, ಕುಂಚಿಕಲ್ ಜಲಪಾತವು ಮಧ್ಯಪ್ರದೇಶದಲ್ಲಿ, ಚಾಚೈ ಜಲಪಾತವು ಕರ್ನಾಟಕದಲ್ಲಿದೆ ಎಂದು ನೀಡಲಾಗಿದೆ. ಆದರೆ ಅದು 3 ಮತ್ತು 4ನೇ ಆಯ್ಕೆ ತಪ್ಪಾಗಿದೆ. ಅದನ್ನು ಕುಂಚಿಕಲ್ ಜಲಪಾತವು ಕರ್ನಾಟಕದಲ್ಲಿಯೂ ಚಾಚೈ ಜಲಪಾತವು ಮಧ್ಯಪ್ರದೇಶದಲ್ಲಿಯೂ ಬರುತ್ತದೆ. ಮಿಕ್ಕ 2 ಕರೆಕ್ಟ್ ಆಗಿದೆ. ಪರಿಸರ ಸಂರಕ್ಷಣೆ ಮತ್ತು ಸುಧಾರಣೆ ಕ್ಷೇತ್ರದಲ್ಲಿ ಅತ್ಯುತ್ತಮ ಕೊಡುಗೆಗಾಗಿ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಂ ಕೆಳಗಿನ ಯಾವ ಪ್ರಶಸ್ತಿಯನ್ನು ನೀಡುತ್ತದೆ? ಆಯ್ಕೆ ರೈಟ್ ಲೈವ್ಲಿಹುಡ್ ಪ್ರಶಸ್ತಿ, ಗೋಲ್ಡ್ಮನ್ ಪ್ರಶಸ್ತಿ, ಗ್ಲೋಬಲ್ ಪ್ರಶಸ್ತಿ, ಗೋಲ್ಡನ್ ಪಾಂಡ ಪ್ರಶಸ್ತಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪರಿಸರ ಸಂರಕ್ಷಣೆ ಮತ್ತು ಸುಧಾರಣೆ ಕ್ಷೇತ್ರದಲ್ಲಿ ಅತ್ಯುತ್ತಮ ಕೊಡುಗೆಗಾಗಿ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಂ ಗ್ಲೋಬಲ್ 500 ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಇವಿಷ್ಟು ಇಂದಿನ ಪ್ರಶ್ನೆಗಳು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಅನೇಕ ಪ್ರಶ್ನೆಗಳೊಂದಿಗೆ ನೋಡೋಣ. ಧನ್ಯವಾದಗಳು.